ಸೊ ಫ್ರೆಂಡ್ಸ್, ಇಲ್ಲಿ ಒಂದು 5 ಟೇಬಲ್ಸ್ನ ಮಲ್ಟಿಪ್ಲಿಕೇಶನ್ ಟ್ರಿಕ್ಸ್ ಒಂದಿದೆ. ಸೊ ಫ್ರೆಂಡ್ಸ್, ಇಂತಹ ಟ್ರಿಕ್ಸ್ಗಳನ್ನು ನೀವು ಚೆನ್ನಾಗಿ ಪ್ರಾಕ್ಟೀಸ್ ಮಾಡುವುದರಿಂದ ಎಲ್ಲ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಅಥವಾ ಎಲ್ಲಾದರೂ ನೀವು ವ್ಯವಹಾರ ಅಥವಾ ಲೆಕ್ಕಾಚಾರವನ್ನು ಮಾಡುವಾಗ ಇಂತಹ ಒಂದು ಟ್ರಿಕ್ಸ್ಗಳು ನಿಮಗೆ ತುಂಬ ಉಪಯುಕ್ತವಾಗುತ್ತದೆ. ಸೊ ಫ್ರೆಂಡ್ಸ್, ಆದ್ದರಿಂದ ಇಂತಹ ಒಂದು ಟ್ರಿಕ್ಸ್ಗಳನ್ನು ನೀವು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಬೇಕಾಗುತ್ತದೆ. ಸೊ ಫ್ರೆಂಡ್ಸ್, ಈಗ ನಾವು ಈ 5 ಟೇಬಲ್ಸ್ನ ಟ್ರಿಕ್ ಏನೆಂದು ಇಲ್ಲಿ ನೋಡೋಣ. ಸೊ ಫ್ರೆಂಡ್ಸ್, ನೋಡಿ ಫ್ರೆಂಡ್ಸ್, ಇಲ್ಲಿ 5 ರಿಂದ 86ನ ಯಾವ ರೀತಿ ಮಲ್ಟಿಪ್ಲಿಕೇಶನ್ ಮಾಡಬೇಕಂತ ಐತೆ. ಸೊ ಅದೇ ಥರ ಇಲ್ಲಿ 5 ರಿಂದ 288ರನ್ನ ಯಾವ ರೀತಿ ಮಲ್ಟಿಪ್ಲಿಕೇಶನ್ ಮಾಡಬೇಕಂತ ಐತೆ. ಸೊ ಈಗ ನಮ್ಮ ಟ್ರಿಕ್ಕನ್ನು ಇಲ್ಲಿ ಅಪ್ಲೈ ಮಾಡೋಣ. ಸೊ ಫ್ರೆಂಡ್ಸ್, ಏನಿಲ್ಲ, ಇದರಲ್ಲಿ ಅರ್ಧ ಮಾಡಬೇಕಷ್ಟೇ. 8ರಲ್ಲಿ ಅರ್ಧ ಅಂದಾಗ 4 ಫ್ರೆಂಡ್ಸ್. ಸೊ 6ರಲ್ಲಿ ಅರ್ಧ ಅಂದರೆ 3. ಹೀಗೆ 6ರಲ್ಲಿ ಅರ್ಧ ಮಾಡುವಾಗ ಕರೆಕ್ಟಾಗಿ ಭಾಗ ಆದರೆ 3 ಆದರೆ ಪಕ್ಕದಲ್ಲಿ 0 ಮಾಡ್ಕೋಬೇಕು ಫ್ರೆಂಡ್ಸ್. 6ರಲ್ಲಿ ಅರ್ಧ ಅಂದರೆ 3. ಸೊ ಕರೆಕ್ಟಾಗಿ ಭಾಗ ಆಗಿದೆ. 6ರಲ್ಲಿ ಅರ್ಧ ಅಂದರೆ 3 ಅಲ್ಲ, 3 ಕರೆಕ್ಟಾಗಿ ಭಾಗ ಇದೆ. ಇಲ್ಲಂದರೆ ಒಂದೊಂದ್ಸಲಿ 2.5, 3.5 ಈ ಥರ ವರೆ ಅಂತ ಬರುತ್ತೆ. ಆ ಥರ ವರೆ ಬಂದಾಗ ನಾವು 5ನ್ನ ನಾವು ಪಕ್ಕದಲ್ಲಿ ಹಾಕಬೇಕಾಗುತ್ತೆ. ಸೊ ಕರೆಕ್ಟಾಗಿ ಭಾಗ ಆಗಿದೆ. 6ರಲ್ಲಿ ಅರ್ಧ ಅಂದರೆ 3 ಕರೆಕ್ಟಾಗಿ ಆಗಿದೆ. ಅದಕ್ಕೆ 3 ಅಂತ ಹಾಕ್ಕೊಂಡು ಪಕ್ಕದಲ್ಲಿ 0 ಮಾಡಬೇಕು ಅಷ್ಟೇ ಫ್ರೆಂಡ್ಸ್. ಇಲ್ಲಿ ನೋಡಿ ಫ್ರೆಂಡ್ಸ್, ಈಗ 288 ಇದೆ. ಇಲ್ಲಿ 5 ಟೇಬಲ್ಸು. 7ರಲ್ಲಿ ಅರ್ಧ ಅಂದರೆ 1 ಫ್ರೆಂಡ್ಸ್. 8ರಲ್ಲಿ ಅರ್ಧ ಅಂದರೆ 4 ಫ್ರೆಂಡ್ಸ್. ಸೊ ಈ 8ರಲ್ಲಿ ಅರ್ಧ ಅಂದರೆ 4 ಫ್ರೆಂಡ್ಸ್. 144 ಇದಕ್ಕೆ ಆನ್ಸರ್ ಫ್ರೆಂಡ್ಸ್. ಸೊ ಫ್ರೆಂಡ್ಸ್, ಇಲ್ಲಿ ನೋಡಿ, ಟ್ರಿಕ್ ಚೆನ್ನಾಗಿ ಅರ್ಥ ಮಾಡ್ಕೊಳ್ರಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಇಲ್ಲಿ 4 ಇದೆ. 4ರಲ್ಲಿ ಅರ್ಧ ಅಂದರೆ 2 ಫ್ರೆಂಡ್ಸ್. ಸೊ ಇಲ್ಲಿ 3 ಇದೆ ಫ್ರೆಂಡ್ಸ್. 3ರಲ್ಲಿ ಅರ್ಧ ಅಂದರೆ 1.5 ಆಗುತ್ತೆ. 1.5 ಅಂದರೆ ನಾವು ಏನಂತ ಹೇಳಿದ್ವಿ, ವರೆ 1.5, 2.5 ಈ ಥರ ಬಂದರೆ, ವರೆ ಅಂತ ಬಂದರೆ ನಾವು 5ನ್ನ ಆ್ಯಡ್ ಮಾಡಬೇಕಂತ ಹೇಳಿದ್ವಲ್ಲ ಫ್ರೆಂಡ್ಸ್. ಆ ಥರ 1.5 ಅಂದರೆ 1.5 ಬರುತ್ತೆ. ಆ ಥರ ಬರಕೂಡ್ದು. ಸೊ ಇಲ್ಲಿ ಮೈನಸ್ ಮಾಡ್ಕೋಬೇಕು. -1 ಅಂತ ಮಾಡಿದಾಗ 3ರಲ್ಲಿ -1 ಅಂದರೆ 2 ಇರುತ್ತೆ. 2ರಲ್ಲಿ ಅರ್ಧ ಅಂದರೆ 1 ಪ್ಲಸ್ ವರೆ ಮಾಡ್ಕೋಬೇಕು. ಈ ಥರ 3 ವರೆ 2 1.5 ಬಂದಿತ್ತಲ್ಲ. ಈಗ ನಾವು 5ನ್ನ ಇಲ್ಲಿ ಮಾಡ್ಕೋಬೇಕಾಗುತ್ತೆ. ಸೊ 215 ಫ್ರೆಂಡ್ಸ್ ಇದಕ್ಕೆ ಉತ್ತರ. ಸೊ ಫ್ರೆಂಡ್ಸ್, ನಾನು ಹೇಳೋದು ನಿಮಗೆ ಅರ್ಥ ಆಗ್ತೈತೆ ಅಂತ ಅನ್ಕೊಂತೀನಿ. ಸೊ ಫ್ರೆಂಡ್ಸ್, ಇಲ್ಲಿ ನೋಡಿ 423 ಇದೆ ಫ್ರೆಂಡ್ಸ್. ಇಲ್ಲಿ 4ರಲ್ಲಿ ಅರ್ಧ ಅಂದರೆ 2 ಫ್ರೆಂಡ್ಸ್. 1ರಲ್ಲಿ ಅರ್ಧ ಅಂದರೆ 2ರಲ್ಲಿ ಅರ್ಧ ಅಂದರೆ 1 ಫ್ರೆಂಡ್ಸ್. ಸೊ ಇಲ್ಲಿ ನೋಡಿ ಫ್ರೆಂಡ್ಸ್, 3ರಲ್ಲಿ ಅರ್ಧ ಅಂದರೆ 1.5 ಬರುತ್ತೆ. 1.5 ಅಂದರೆ ನಾವು -1 ಮಾಡ್ಕೋಬೇಕು ಫಸ್ಟ್. -1 ಮಾಡಿದಾಗ 2 ಇರುತ್ತೆ. 2ರಲ್ಲಿ ಅರ್ಧ ಅಂದರೆ 1 ಫ್ರೆಂಡ್ಸ್. ಇಲ್ಲಿ -1 ಮಾಡ್ಕೊಂಡಿದ್ದೀವಲ್ಲ, -1 ಮಾಡ್ಕೊಂಡ್ರೆ ನಾವು 5ನ್ನ ಆ್ಯಡ್ ಮಾಡಬೇಕಂತ ನಾವು ಹೇಳಿದ್ವಿ ಫ್ರೆಂಡ್ಸ್. ಹಾಗೆ -1 ಮಾಡಿದ್ವಿ, 5ನ್ನ ಆ್ಯಡ್ ಮಾಡ್ಕೋಬೇಕು ಪಕ್ಕದಾಗಿ ಅಷ್ಟೇ ಫ್ರೆಂಡ್ಸ್. ಇದು ಕೂತ್ರೆ. ಸೊ ಫ್ರೆಂಡ್ಸ್, ಈ ಥರ ಇದಕ್ಕೆಲ್ಲ ಮಾಡಬೇಕು. ಇದು 2 ಸಂಖ್ಯೆಯ ಒಂದು ಮಲ್ಟಿಪ್ಲಿಕೇಶನ್ನು, 3 ಸಂಖ್ಯೆಯ ಮಲ್ಟಿಪ್ಲಿಕೇಶನ್ನು ಈ ಥರ ಮಾಡಿದ್ವಿ. ಈಗ ಇಲ್ಲಿ 4ನೇ ಸಂಖ್ಯೆಗಳ ಒಂದು ಮಲ್ಟಿಪ್ಲಿಕೇಶನ್ಗಳನ್ನು ಯಾವ ರೀತಿ ಮಾಡಬೇಕಂತ ಸೇಮ್ ಇದೇ ಥರನೇ ನೋಡಿ ಫ್ರೆಂಡ್ಸ್. ಇಲ್ಲಿ ಈಗ 3ರಲ್ಲಿ ಅರ್ಧ ಅಂದರೆ 1.5 ಆಗುತ್ತೆ. 1.5 ಅಂದರೆ ನಾವು -1 ಮಾಡ್ಕೋಬೇಕು. -1 ಅಂದರೆ 5 ಅಂತಲೇ ಇಲ್ಲಿ ಅರ್ಥ ಮಾಡ್ಕೋಬೇಕು ಫ್ರೆಂಡ್ಸ್. -1 ಅಂದರೆ 5 ಅಂತಲೇ ನಾವು ಅರ್ಥ ಮಾಡ್ಕೋಬೇಕು ಇದನ್ನ. -1 ಅಂದರೆ 2 ಐತಿ. 2ರಲ್ಲಿ ಅರ್ಧ ಅಂದರೆ 1 ಫ್ರೆಂಡ್ಸ್. 1 -1 ಮಾಡಿದಾಗ 3ನಲ್ಲಿ 2 ಇರುತ್ತಲ್ಲ ಫ್ರೆಂಡ್ಸ್. 2ನಲ್ಲಿ ಅರ್ಧ ಅಂದರೆ 1 ಫ್ರೆಂಡ್ಸ್. ಇಲ್ಲಿ -1 ಮಾಡಿದ್ದೀವಲ್ಲ, -1 ಅಂದರೆ 5 ಅಂತಲೇ ಅರ್ಥ ಮಾಡ್ಕೋಬೇಕು ಫ್ರೆಂಡ್ ನಾವು. ಈಗ 2ರಲ್ಲಿ ಅರ್ಧ ಅಂದರೆ 1 ಪ್ಲಸ್ 5 6 ಫ್ರೆಂಡ್ಸ್. ಸೊ ಫ್ರೆಂಡ್ಸ್, ಇಲ್ಲಿ 4 ಇದೆ. 4ರಲ್ಲಿ ಅರ್ಧ ಅಂದರೆ 2 ಫ್ರೆಂಡ್ಸ್. ಸೊ ಫ್ರೆಂಡ್ಸ್, ಇಲ್ಲಿ 5 ಇದೆ. 5ರಲ್ಲಿ ಅರ್ಧ ಅಂದರೆ 2.5 ಬರುತ್ತೆ ಫ್ರೆಂಡ್ಸ್. 2.5 ಅದಕ್ಕೆ -1 ಮಾಡ್ಕೋಬೇಕು. -1 ಅಂದರೆ ನಾವು 5 ಅಂತಲೇ ಅರ್ಥ ಮಾಡ್ಕೋಬೇಕು ಫ್ರೆಂಡ್ಸ್. ಸೊ -1 ಮಾಡಿದಾಗ 4ರಲ್ಲಿ ಅರ್ಧ ಅಂದರೆ 2 ಫ್ರೆಂಡ್ಸ್. ಸೊ ಇಲ್ಲಿ -1 ಮಾಡಿದ್ದೀವಲ್ಲ, -1 ಅಂದರೆ 5 ಅಲ್ಲ, 5 ಅಷ್ಟೇ ಫ್ರೆಂಡ್ಸ್. ಇಲ್ಲಿ ಉತ್ತರ 16,225 ಬರುತ್ತೆ ಫ್ರೆಂಡ್ಸ್. ಅದೇ ಥರ ಇಲ್ಲಿ 8ರಲ್ಲಿ ಅರ್ಧ ಫ್ರೆಂಡ್ಸ್. 8ರಲ್ಲಿ ಅರ್ಧ ಅಂದರೆ 4. ಸೊ 5ರಲ್ಲಿ ಅರ್ಧ ಅಂದರೆ
2.5 ಆಗುತ್ತೆ ಫ್ರೆಂಡ್ಸ್. ಆದ್ದರಿಂದ ನಾವು -1 ಮಾಡ್ಕೋಬೇಕಿಲ್ಲಿ. -1 ಮಾಡಿದಾಗ ನಮಗೆ 4 ಇರುತ್ತೆ. 4ರಲ್ಲಿ ಅರ್ಧ ಅಂದರೆ 2 ಫ್ರೆಂಡ್ಸ್. ಸೊ -1 ಅಂದರೆ ನಾವು 5 ಅಂತಲೇ ಅರ್ಥ ಮಾಡ್ಕೋಬೇಕು ಫ್ರೆಂಡ್ಸ್. ಇಲ್ಲಿ 4 ಇದೆ. 4ರಲ್ಲಿ ಅರ್ಧ ಅಂದರೆ 2. 2 + 1 5 7 ಫ್ರೆಂಡ್ಸ್. 7. ಸೊ ಇಲ್ಲಿ 6 ಇದೆ. 6ನಲ್ಲಿ ಅರ್ಧ ಅಂದರೆ 3 ಫ್ರೆಂಡ್ಸ್. 6ನಲ್ಲಿ ಅರ್ಧ ಅಂದರೆ 3. ಕರೆಕ್ಟಾಗಿ ಭಾಗ ಆಗಿದಾಗ ನಾವು ಪಕ್ಕದಲ್ಲಿ 0 ಮಾಡ್ಕೋಬೇಕು ಅಂತ ಹೇಳಿದೀವಲ್ಲ. ಸೊ ಇಲ್ಲಿ 0 ಮಾಡೋಣ. ಇಲ್ಲಿ 6ನಲ್ಲಿ ಅರ್ಧ ಲಾಸ್ಟ್ನ ಯಾವುದೇ ಸಂಖ್ಯೆ ಆಗಲಿ ಲಾಸ್ಟ್ನಲ್ಲಿ ಕರೆಕ್ಟಾಗಿ ಭಾಗ ಆದರೆ ಅರ್ಧ ಕರೆಕ್ಟಾಗಿ ಭಾಗ ಆದರೆ ನಾವು 0 ಮಾಡ್ಕೋಬೇಕಾಗುತ್ತೆ ಫ್ರೆಂಡ್ಸ್. ಸೊ ಇಷ್ಟೇ ಫ್ರೆಂಡ್ಸ್. ಮತ್ತು ಇಲ್ಲಿ 7ನ ಅರ್ಧ ಅಂದರೆ 3.5 ಫ್ರೆಂಡ್ಸ್. 3.5 ಅಂದರೆ -1 ಮಾಡ್ಕೋಬೇಕು. ಆಗ 6 ಆಗುತ್ತೆ. 6 ಆಗುತ್ತೆ ಫ್ರೆಂಡ್ಸ್. 6ನಲ್ಲಿ ಅರ್ಧ ಅಂದರೆ 3 ಫ್ರೆಂಡ್ಸ್. ಸೊ ಇಲ್ಲಿ -1 ಅಂದರೆ 5 ಅಂತಲೇ ಅರ್ಥ ಮಾಡ್ಕೋಬೇಕು ಫ್ರೆಂಡ್ಸ್. ಇಲ್ಲಿ 6ನಲ್ಲಿ ಅರ್ಧ ಅಂದರೆ 3 ಫ್ರೆಂಡ್ಸ್. 3 + 1 5 8 ಫ್ರೆಂಡ್ಸ್. 8. ಸೊ ಇಲ್ಲಿ 4 ಇದೆ. 4ರಲ್ಲಿ ಅರ್ಧ ಅಂದರೆ 2 ಫ್ರೆಂಡ್ಸ್. ಸೊ ಫ್ರೆಂಡ್ಸ್ ಇಲ್ಲಿ 9 ಇದೆ. 9ರಲ್ಲಿ ಅರ್ಧ ಅಂದರೆ 4.5 ಬರುತ್ತೆ ಫ್ರೆಂಡ್ಸ್. ಇಲ್ಲಿ ಅದಕ್ಕೆ ಮೈನಸ್ ಮಾಡ್ಕೋಬೇಕು ಫ್ರೆಂಡ್ಸ್. ಒಂದನ್ನು ಮೈನಸ್ ಅಂದರೆ 5 ಅಂತಲೇ ಅರ್ಥ ಮಾಡ್ಕೋಬೇಕು ಫ್ರೆಂಡ್ಸ್ ನಾವು. ಸೊ ಇನ್ನು 8 ಇರುತ್ತಲ್ಲ -1 ಮಾಡಿ 8ರಲ್ಲಿ ಅರ್ಧ ಅಂದರೆ 4. ಸೊ ಇಲ್ಲಿ -1 ಅಂದರೆ 5 ಅಂತಲೇ ಅರ್ಥ ಮಾಡ್ಕೋಬೇಕು ಅಂತ ಹೇಳಿದ್ವಲ್ಲ. 5ನ್ನ ಇಲ್ಲಿ ಹಾಕೋಣ ಅಷ್ಟೇ ಫ್ರೆಂಡ್ಸ್. ಇಲ್ಲಿ 38,245 ಫ್ರೆಂಡ್ಸ್. ಸೊ ಫ್ರೆಂಡ್ಸ್ ಇಲ್ಲಿ ಇನ್ನೊಂದು ನೋಡೋಣ. 9 ಇದೆ. 9ರಲ್ಲಿ ಅರ್ಧ ಅಂದರೆ 4.5 ಆಗುತ್ತೆ. ಸೊ ಅದಕ್ಕೆ -1 ಮಾಡ್ಕೋಬೇಕು. -1 ಮಾಡಿದಾಗ ಇಲ್ಲಿ ಎಷ್ಟಿದೆ 8 ಇರುತ್ತೆ. 8ರಲ್ಲಿ ಅರ್ಧ ಅಂದರೆ 4. ಸೊ ಫ್ರೆಂಡ್ಸ್ ಇಲ್ಲಿ 8 ಇದೆ. 8ರಲ್ಲಿ ಅರ್ಧ ಅಂದರೆ 4. 4 ಪ್ಲಸ್ ಇಲ್ಲಿ -1 ಅಂತ ಮಾಡ್ಕೊಂಡಿದ್ದೀವಲ್ಲ. -1 ಅಂದರೆ 5 ಅಂತಲೇ ಅರ್ಥ ಮಾಡ್ಕೋಬೇಕಂತ ಹೇಳಿದ್ವಲ್ಲ. ಇದೊಂದು 5, ಇದೊಂದು 4, ಇದೊಂದು 5 ಎಷ್ಟು 9. ಸೊ ಫ್ರೆಂಡ್ಸ್ ಇಲ್ಲಿ ಮತ್ತೆ 5 ಇದೆ. 5ರಲ್ಲಿ ಅರ್ಧ ಅಂದರೆ 2.5 ಆಗುತ್ತೆ. ಅದಕ್ಕೆ ಮತ್ತೆ -1 ಮಾಡ್ಕೋಬೇಕು. ಇಲ್ಲಿ -1 ಅಂದರೆ 2.5 ಆಗುತ್ತೆ. 4 ಇರುತ್ತೆ. 4ರಲ್ಲಿ ಅರ್ಧ ಅಂದರೆ 2 ಫ್ರೆಂಡ್ಸ್. ಸೊ ಫ್ರೆಂಡ್ಸ್ ಇಲ್ಲಿ ಮತ್ತೆ 5 ಇರುತ್ತೆ ಫ್ರೆಂಡ್ಸ್. ಇಲ್ಲ 1 ಅಂದರೆ 5 ಅಂತ ಹೇಳಿದ್ವಲ್ಲ. -1 ಅಂದರೆ 5 ಅಂತಲೇ ಹೇಳಿದ್ದೀವಿ. ಸೊ ಫ್ರೆಂಡ್ಸ್ ಇಲ್ಲಿ ಮತ್ತೆ 3ನ್ನ ಅರ್ಧ ಮಾಡಿದಾಗ 1.5 ಆಗುತ್ತೆ. ಸೊ ಇಲ್ಲಿ ಕೂಡ ನಾವು -1 ಮಾಡ್ಕೋಬೇಕು. ಇಲ್ಲಿ ಕೂಡ ನಾವು -1 ಮಾಡ್ಕೋಬೇಕು. ಸೊ ಫ್ರೆಂಡ್ಸ್ ಇಲ್ಲಿ -1 ಆಗಿದೆ. ಇಲ್ಲಿ -1 ಇದೆ. ಸೊ ಇಲ್ಲಿ -1 ಮಾಡಿದಾಗ 3ರಲ್ಲಿ -1 ಅಂದರೆ 2 ಇರುತ್ತೆ. 2ರಲ್ಲಿ ಅರ್ಧ ಅಂದರೆ 1 ಪ್ಲಸ್ ಇಲ್ಲಿ -1 5 ಐತಲ್ಲ ಈ 5. 1 + 5 6 ಫ್ರೆಂಡ್ಸ್. ಮತ್ತೆ ಇಲ್ಲಿ ಮತ್ತೆ -1 ಮಾಡಿದ್ವಲ್ಲ. ಈ 3ಕ್ಕೆ -1 ಮಾಡಿದ್ವಲ್ಲ. ಅದಕ್ಕೋಸ್ಕರ ಇಲ್ಲೊಂದು 5 ಬರುತ್ತೆ ಫ್ರೆಂಡ್ಸ್. ಸೊ ಫ್ರೆಂಡ್ಸ್ 49,265 ಬರುತ್ತೆ ಫ್ರೆಂಡ್ಸ್. ಸೊ ಈ ಥರ ಇದು 5 ಟೇಬಲ್ಸ್ನ ಟ್ರಿಕ್ ಈ ಥರ ಮಾಡಬೇಕು ಫ್ರೆಂಡ್ಸ್. ಸೊ ಫ್ರೆಂಡ್ಸ್ ಈ ಟ್ರಿಕ್ ಒಂದು ನಿಮಗೆ ಅರ್ಥ ಆಗಿದೆ ಅಂದ್ಕೊತೀನಿ. ಸೊ ದಯವಿಟ್ಟು ಇಂತಹ ಒಂದು ಟ್ರಿಕ್ಗಳನ್ನು ನೀವು ಚೆನ್ನಾಗಿ ಪ್ರಾಕ್ಟೀಸ್ ಮಾಡುವುದರಿಂದ ತುಂಬ ಸುಲಭವಾಗಿ ಅರ್ಥ ಆಗುತ್ತೆ. ಸೊ ಜಸ್ಟ್ ಒಂದು 2-3 ಸೆಕೆಂಡ್ಸ್ಗಳಲ್ಲಿ ಇಂತಹ ಒಂದು ಕ್ವಶನ್ಸ್ಗಳಿಗೆ ನೀವು ಆನ್ಸರನ್ನು ಮಾಡಬಹುದು ಫ್ರೆಂಡ್ಸ್. ಸೊ ಫ್ರೆಂಡ್ಸ್ ಇಂತಹ ಟ್ರಿಕ್ಗಳು ನಿಮಗೆ ಇಷ್ಟವಾದಲ್ಲಿ ನಮ್ಮ ಚಾನಲನ್ನು ತಪ್ಪದೆ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್. ಸೊ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟೇ.